ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯುಗಾದಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಕಡೆ ನೋಡಿದಿರಾ, ಸಾಕಷ್ಟು ಕಡೆ ವಿಡಿಯೋಸ್ ಅಲ್ಲಿ ಕೇಳಿದಿರಾ, ಯುಗಾದಿ ಹಬ್ಬಕ್ಕೆ ಒಟ್ಟಿಗೆ 3 ತಿಂಗಳ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಹಣ ಏನ್ ಪೆಂಡಿಂಗ್ ಇತ್ತು ಇಷ್ಟು ದಿನಗಳ ಕಾಲ, ಅಷ್ಟು ಪೆಂಡಿಂಗ್ ಹಣ ಒಂದೇ ಸಲ ಬಿಡುಗಡೆ ಮಾಡ್ತಾರೆ. ಒಟ್ಟಿಗೆ 6,000 ಹಣ ಜಮಾ ಮಾಡ್ತಾರೆ, 4,000 ಹಣ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಒಂದು ನ್ಯೂಸಸ್ ಆದ್ರೆ ವೈರಲ್ ಆಗ್ತಿರುವಂತದ್ದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಇದುವರೆಗೂ ಎಷ್ಟು ಕಂತಿನ ಹಣ ಜಮಾ ಮಾಡಿದ್ದಾರೆ, ಯಾವ ತಿಂಗಳವರೆಗೂ ಹಣ ಜಮಾ ಮಾಡಿದ್ದಾರೆ, ಮುಂದೆ ಯಾವ ತಿಂಗಳ ಹಣ ಬರಬೇಕು, ಯುಗಾದಿ ಹಬ್ಬಕ್ಕೆ ಯಾವ ಯಾವ ತಿಂಗಳ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಆದ್ರೆ ಇರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ತಿಂಗಳಲ್ಲಿ ಯುಗಾದಿ ಹಬ್ಬ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಆದ್ರೆ ಇರುತ್ತೆ. ಯುಗಾದಿ ಹಬ್ಬಕ್ಕೆ ಹಣ ಎಷ್ಟು ಬರುತ್ತೆ, ಹೊಸ ವರ್ಷ ಬೇರೆ, ಗೃಹಲಕ್ಷ್ಮಿಯರಿಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು ಹಬ್ಬ ಬರ್ಲಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅನ್ನ ಕೊಡ್ತಾನೆ ಇದ್ರಲ್ವಾ, ಹಾಗಿದ್ರೆ ಯುಗಾದಿ ಹಬ್ಬಕ್ಕೆ ಏನ್ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಒಂದು ಡೌಟ್ ಅನ್ನೋದಕ್ಕಿಂತ ಒಂದು ಆಸೆ ಅನ್ನುವಂಥದ್ದು ನಿಮ್ಗೆ ಇರುತ್ತೆ. ಸೊ ಹಾಗಿದ್ರೆ ಯುಗಾದಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಷ್ಟು ಕಂತಿನವರೆಗೂ ಹಣ ಜಮಾ ಮಾಡಿದ್ದಾರೆ ಅಂತ ಅಂದ್ರೆ 27ನೇ ಕಂತಿನ ಹಣದವರೆಗೂ ಹಣ ಆದ್ರೆ ಜಮಾ ಮಾಡಿರುವಂತದ್ದು. ಫೆಬ್ರವರಿ ತಿಂಗಳಲ್ಲಿ 25, 26ನೇ ಕಂತಿನ ಹಣ ಅಂದ್ರೆ ಅಕ್ಟೋಬರ್ ತಿಂಗಳ ಹಣ ಅಂಡ್ ಹಾಗೇನು ನವೆಂಬರ್ ತಿಂಗಳ ಹಣ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಆದ್ರೆ ಹಣ ಜಮಾ ಆಗಿರುವಂತದ್ದು. ಅಂಡ್ ನೆಕ್ಸ್ಟ್ ಅದಾಗಿದ್ದ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾರ್ಚ್ ತಿಂಗಳಲ್ಲಿ 27ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಈಗಾಗ್ಲೇನೆ 30% ಆಫ್ ದಿ ಫಲಾನುಭವಿಗಳಿಗೆ ಬಂದಿರುವಂತದ್ದು. ಉಳಿದಿರುವಂತವರಿಗೆ ಇವತ್ತು, ನಿನ್ನೆ, ನಾಳೆ ಇನ್ನೊಂದು 10 ದಿನ ಸಹ ಇದೇ ಒಂದು ಪ್ರೋಸೆಸ್ ನಡೆಯುತ್ತೆ. ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 27ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಹಾಗಿದ್ರೆ 27ನೇ ಕಂತಿನ ಹಣ ಅಂತ ಇದೆ ಅಲ್ವಾ, ಈ 27ನೇ ಕಂತಿನ ಹಣ ಯಾವುದು ಏನು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. 27ನೇ ಕಂತಿನ ಹಣ ಯಾವುದು ಅಂತ ಅಂದ್ರೆ ಡಿಸೆಂಬರ್ ತಿಂಗಳ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮಾರ್ಚ್ ತಿಂಗಳಲ್ಲಿ ಈಗಾಗಲೇ ಜಮಾ ಆಗ್ತಿದೆ. ನೀವು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೋಬಹುದು. 27ನೇ ಕಂತಿನ ಹಣ ಹಂತವಾಗಾದ್ರೆ ಹಣ ಕ್ರೆಡಿಟ್ ಆಗ್ತಿರುವಂತದ್ದು ಮಾರ್ಚ್ ತಿಂಗಳಲ್ಲಿ. ಈಗ ನಿಮಗೆ ಏನ್ ಗೊತ್ತಾಯ್ತು, ಡಿಸೆಂಬರ್ ತಿಂಗಳವರೆಗೂ ಹಣ ಜಮಾ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಿರುವಂತದ್ದು 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಆದ್ರೆ ಸ್ಕಿಪ್ ಆಗಿತ್ತು. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಸಿಎಂ ಸಿದ್ದರಾಮಯ್ಯ ಸರ್ ಅವರು ಎಲ್ಲರೂ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಹೌದು, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಆಗಿದೆ. ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಫೈಲ್ ಅನ್ನ ಕಳಿಸ್ಕೊಟ್ಟಿದ್ದೇವೆ, ಹಣ ಬಿಡುಗಡೆ ಮಾಡಿ ಅಂತ ಹೇಳಿ. ಅವ್ರು ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ತಿಂಗಳಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ರು. ಹಾಗಿದ್ರೆ ಆ ಒಟ್ಟಿಗೆ ಏನ್ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಆಗಿತ್ತು ಅದು ಬಂದ್ಬಿಟ್ಟು ನಮ್ಗೆ ಈ ತಿಂಗಳಲ್ಲಿ ಯುಗಾದಿ ಹಬ್ಬಕ್ಕೆ ಬರುತ್ತಾ ಅಂತ ಅಂದ್ರೆ ನೋಡಿ, ಇದು ಚಾನ್ಸಸ್ ಅಂತಕ್ಕಂಥದ್ದು ನನ್ನ ಪ್ರಕಾರ ತುಂಬಾ ಕಡಿಮೆ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಈಗ ಫೆಬ್ರವರಿಯಲ್ಲಿ 2 ತಿಂಗಳ ಹಣ ಜಮಾ ಮಾಡಿದ್ದಾರೆ, ಮಾರ್ಚ್ ತಿಂಗಳಲ್ಲಿ ಈಗಾಗ್ಲೇನೆ 1 ತಿಂಗಳ ಹಣ ಜಮಾ ಮಾಡಿದ್ದಾರೆ. ಅಂಡ್ ಇದೇ ತಿಂಗಳಲ್ಲಿ ಇನ್ನೊಂದು 4 ದಿನಾನೋ 5 ದಿನಾನೋ ಇದೆ ಯುಗಾದಿ ಹಬ್ಬ. 4 ದಿನ 5 ದಿನ ಒಳಗಡೆ ಮತ್ತೆ 4,000 ಹಣ ಜಮಾ ಮಾಡ್ತಾರೆ ಅಂತಂದ್ರೆ ನನ್ನ ಪ್ರಕಾರ ತುಂಬಾ ಡೌಟ್. ಬಟ್ ಒಂದಿಷ್ಟು ಕಡೆ ಒಂದಿಷ್ಟು ಹೇಳಿಕೆಗಳಾದ್ರೆ ಬರ್ತಿರುವಂತದ್ದು. ಏನ್ ಹೇಳಿಕೆ ಬರ್ತಿದೆ ಅಂತ ಅಂದ್ರೆ, ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಟ್ಟಿಗೆ 6,000 ಒಟ್ಟಿಗೆ 4,000 ಜಮಾ ಮಾಡುವಂತಹ ಸಾಧ್ಯತೆ ಇದೆ, ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದರ ಬಗ್ಗೆ ಯಾರನ್ನು ಸದ್ಯಕ್ಕೆ ಆಸೆಯನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಇಲ್ಲಿ ನಿಮ್ಗೆ 4,000 ಆಗ್ಲಿ ಅಥವಾ 6,000 ಆಗ್ಲಿ, ಇನ್ನು ಯುಗಾದಿ ಹಬ್ಬ ಕೇವಲ ಒಂದು 3 ರಿಂದ 4 ದಿನ ಇರೋದ್ರಿಂದ ಅಷ್ಟೊಳಗಡೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುವಂತದ್ದು ತುಂಬಾನೇ ಡೌಟ್. ಈಗಾಗ್ಲೇನೆ ಈಗ ಒಂದು ವಾರದಿಂದ ಏನ್ ಬರ್ತಾ ಇದೆ 27ನೇ ಕಂತಿನ ಹಣ, ಅದು ಯುಗಾದಿ ಹಬ್ಬ ಮುಗಿಯೋಷ್ಟ್ರ ಒಳಗಡೆ 27ನೇ ಕಂತಿನ ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಈಗ 27ನೇ ಕಂತಿನ ಹಣ ಬಿಟ್ರೆ ಇನ್ನು ನೆಕ್ಸ್ಟ್ ಯಾವ ತಿಂಗಳ ಹಣ ಬಾಕಿ ಇದೆ ಅಂತ ಹೇಳ್ತೀನಿ ನೋಡಿ. 2025ರಲ್ಲಿ ಫೆಬ್ರವರಿ ಅಂಡ್ ಹಾಗೇನು ಮಾರ್ಚ್ ತಿಂಗಳ ಹಣ ಏನ್ ಸ್ಕಿಪ್ ಮಾಡಿದ್ರು ಅದರ ಒಂದು ಹಣ ನಿಮಗೆ ಬರಬೇಕು. ಅದನ್ನ ಬಿಟ್ರೆ ಇನ್ನ ಯಾವ್ದು ಬರಬೇಕು ಅಂತ ಅಂದ್ರೆ ಈಗ 2026ರಲ್ಲಿ ಜನವರಿ ತಿಂಗಳ ಹಣ ಬರಬೇಕು ಅಂಡ್ ಹಾಗೇನು ಫೆಬ್ರವರಿ ತಿಂಗಳ ಹಣ ಆದ್ರೆ ಬರಬೇಕು. ಇಲ್ಲಿ ನಿಮ್ಗೆ ಡಿಸೆಂಬರ್ ತಿಂಗಳವರೆಗೂ 27ನೇ ಕಂತಿನ ಹಣ ಅಂತಂದ್ರೆ ಡಿಸೆಂಬರ್ ತಿಂಗಳದು ಅದು ಕನ್ಸಿಡರ್ ಮಾಡಿ ಈಗಾಗ್ಲೇನೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಹಣ ಜಮಾ ಮಾಡಿದ್ರೆ. ಈಗ 2025ರಲ್ಲಿ 2 ತಿಂಗಳ ಹಣ ಬಾಕಿ ಇದೆ, 2026ರಲ್ಲಿ 2 ತಿಂಗಳ ಹಣ ಆದ್ರೆ ಬಾಕಿ ಇದೆ. ಬಟ್ ಇಲ್ಲಿ ನಿಮ್ಗೆ 2026ರಲ್ಲಿ ನಾವು ನೋಡೋದಾದ್ರೆ 25ಗಿಂತನೂ ನಿಮ್ಗೆ ಇಲ್ಲೊಂದು ರೀತಿಯ ಖುಷಿ ವಿಚಾರ ಅಂತಾನೆ ನಾನು ಹೇಳ್ತೀನಿ. ಯಾಕಂತ ಅಂದ್ರೆ ಇಲ್ಲಿ ಹಂತವಾಗಿ ಜನವರಿಯಲ್ಲಿ ಹಣ ಜಮಾ ಮಾಡ್ತಾರೆ, ಫೆಬ್ರವರಿಯಲ್ಲಿ 2 ತಿಂಗಳ ಹಣ ಜಮಾ ಮಾಡ್ತಾರೆ, ಮಾರ್ಚ್ ತಿಂಗಳಲ್ಲಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ಏನಾದ್ರೂ ಡಿಸೈಡ್ ಆಗ್ಬಿಟ್ಟು ಅವರು ಇಲ್ಲ ಯುಗಾದಿ ಹಬ್ಬಕ್ಕೆ ನಾವು ಇನ್ನೂ ಗುಡ್ ನ್ಯೂಸ್ ಕೊಡ್ಬೇಕು, ಫೆಬ್ರವರಿ ತಿಂಗಳ ತರ ಮಾರ್ಚ್ ತಿಂಗಳಲ್ಲೂ ಇನ್ನೂ 2,000 ಜಮಾ ಮಾಡಬೇಕು ಅಂತ ಏನಾದ್ರೂ ಅವ್ರಿಗೆ ಅನ್ಸಿದ್ರೆ ನಿಮಗೆ ಮತ್ತೆ 2,000 ಹಣ ಜಮಾ ಮಾಡುವಂತ ಸಾಧ್ಯತೆ ಆದ್ರೆ ಇದೆ. ಬಟ್ 27ನೇ ಕಂತಿನ ಹಣ 100% ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗದೆ ಇರುವಂತ ಕಾರಣದಿಂದ ಹಾಗೆ ನಿಮ್ಗೆ ಯುಗಾದಿ ಹಬ್ಬಕ್ಕೆ ಈ ಸರಿ ಒಟ್ಟಿಗೆ
4,000 6,000 ಯಾವುದನ್ನು ಸಹ ಬರುವಂತ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇರುವಂತದ್ದು. ನೀವು ಯಾರನ್ನು 4,000 ಬರುತ್ತೆ ಹೊಸ ವರ್ಷಕ್ಕೆ, 6,000 ಬರುತ್ತೆ ಅಂತ ಹೇಳಿ ಯಾರನ್ನು ಆಸೆಯನ್ನ ಇಟ್ಕೊಳ್ಳೋದಿಕ್ಕೆ ಆದ್ರೆ ಹೋಗ್ಬೇಡಿ. ಓಕೆನಾ. ನಾನು ಇದನ್ನ ಕನ್ಫರ್ಮ್ ಮಾಡೋದಕ್ಕೆ ಇವತ್ತಿನ ಒಂದು ವಿಡಿಯೋನ ಮಾಡಿದ್ದು. ಇಲ್ಲಿ ಸಾಕಷ್ಟು ಜನ ಯುಗಾದಿ ಹಬ್ಬಕ್ಕೆ 6,000 8,000 ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರು. ಹಾಗಾಗಿ ನಾನು ನಿಮ್ಗೆ ಹೇಳಿದೆ ನೋಡಿ, 27ನೇ ಕಂತಿನ ಹಣ ಇದುವರೆಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತ ಅಂದ್ರೆ ಕೇವಲ ಇನ್ನೊಂದು 10 ದಿನಗಳ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ಈಗ ಕಳೆದ 5 ರಿಂದ 6 ದಿನಗಳಿಂದ 27ನೇ ಕಂತಿನ ಹಣ ಡಿಬಿಟಿ ಮುಖಾಂತರ ಬ್ಯಾಂಕ್ ಖಾತೆಗೆ ಜಮಾ ಆಗೋದಕ್ಕೆ ಶುರು ಆಗಿರುವಂತದ್ದು. ಈ ಶುರು ಆಗಿರುವಂತಹ ಪ್ರಕ್ರಿಯೆ ಏನಿದೆ, ಈ ಒಂದು ಪ್ರಕ್ರಿಯೆ ಬಂದ್ಬಿಟ್ಟು ನಿಮ್ಗೆ ಇನ್ನೊಂದು 10 ದಿನ ಒಳಗಡೆ ಕಂಪ್ಲೀಟ್ ಆಗಿ ಆದ್ರೆ ಎಲ್ಲರ ಬ್ಯಾಂಕ್ ಖಾತೆಗೂ ಜಮಾ ಆಗುತ್ತೆ. ಆ ಟೈಮಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೂ ಸಹ ಬರುತ್ತೆ. ಓಕೆನಾ. ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿದ್ರು ಅಂಡ್ ಹಾಗೇನು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶ್ ಅನ್ನ ಮಾಡಬಹುದು. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.